Hello everyone, welcome to the programming in C class. As we have discussed in a previous classes, problem solving techniques, algorithms, flowchart and all. In this video we will discuss about what is a decision table and how does it work. Okay, decision tables are a compact and precise way of modeling the complicated logic. So it's one of the important part of a problem solving technique. Problem solving alli decision tables are one of the important technique. So whereas complicated logics idre ಆ ಕಾಂಪ್ಲಿಕೇಟೆಡ್ ಲಾಜಿಕ್ ಅನ್ನ ನೀವು ಡಿಸಿಷನ್ ಟೇಬಲ್ ಹಾಕಿ ರಿಪ್ರೆಸೆಂಟ್ ಮಾಡಿಕೊಂಡು ದೆನ್ ಇಫ್ ಯು ಇಂಪ್ಲಿಮೆಂಟ್ ಇಟ್ ದೆನ್ ಇಟ್ ವಿಲ್ ಬಿ ವೆರಿ ಈಸಿ ಟು ರೈಟ್ ದ ಕಾಂಪ್ಲಿಕೇಟೆಡ್ ಲಾಜಿಕ್ಸ್ such that which you might use the computer program. They do this by mapping the different states of a program to an action that the program should perform. Decision tables take on a following formats. For example, how decision tables has to be written before implementing. ನೀವು ಡಿಸಿಷನ್ ಟೇಬಲ್ಸ್ ಬರೀಕಿನ ಮುಂಚೆ ಏನಕ್ಕೆ ಇದು ಡಿಸಿಷನ್ ಟೇಬಲ್ಸ್ನ ಹೇಳೋದಾದರೆ, ಫಾರ್ ಎಕ್ಸಾಂಪಲ್ ಈಗ ನಾವು ಸ್ಟೂಡೆಂಟ್ ಡೇಟಾ ಮ್ಯಾನೇಜ್ಮೆಂಟ್ಗೋಸ್ಕರ ಒಂದು ಪ್ರಾಜೆಕ್ಟ್ ಬರೀತಿದ್ದೀವಿ ಅಂದ್ಕೊಳ್ರಿ. ಸ್ಟೂಡೆಂಟ್ ಡೇಟಾ ಮ್ಯಾನೇಜ್ಮೆಂಟಲ್ಲಿ ವಾಟ್ ಕೈಂಡ್ ಆಫ್ ಡಿಸಿಷನ್ಸ್ ಲೈಕ್ ಮೆನಿ ಆಫ್ ದಿ ಡಿಸಿಷನ್ಸ್ ವಿಲ್ ಕಮ್. ಫಾರ್ ಎಕ್ಸಾಂಪಲ್ ಫಸ್ಟ್ ನಾವು ಸ್ಟೂಡೆಂಟ್ ಫಸ್ಟ್ ಹಿ ಈಸ್ ಫ್ರಮ್ ನೇಟಿವ್ ಸ್ಟೇಟ್ ಆರ್ ಅದರ್ ಸ್ಟೇಟ್ ಅಂತ ಚೆಕ್ ಮಾಡಬೇಕು. ಫಸ್ಟ್ ಕಂಡೀಷನ್, ಇಫ್ ಹಿ ಈಸ್ ನೇಟಿವ್ ಸ್ಟೇಟ್ ಅದರ್ ಸ್ಟೇಟ್, ನೇಟಿವ್ ಸ್ಟೇಟಲ್ಲಿ ಇದ್ದರೆ ಮತ್ತು ನೇಟಿವ್ ಸ್ಟೇಟ್ಲಿಂದ ಅದರಲ್ಲಿ ಲೈಕ್ ಕೆಟಗರೀಸ್ ಎಸ್ ಸಿ ಎಸ್ ಟಿ ಒ ಬಿ ಸಿನಲ್ಲಿ ಮತ್ತೆ ಕೆಟಗರೀಸ್, ದೆನ್ ವಿ ಹ್ಯಾವ್ ಟು ಟೆಸ್ಟ್ ಆಲ್ ದೀಸ್ ಕಂಡೀಷನ್ಸ್ ಆರ್ ಟ್ರೂ ಆರ್ ಆಲ್. ಸೊ ಲೈಕ್ ದ್ಯಾಟ್ ವಿ ಹ್ಯಾವ್ ಟು ಚೆಕ್, ರೈಟ್. ಈಗ ನಾವು ಸ್ಟೂಡೆಂಟ್ ಡೀಟೇಲ್ಸ್ ಕೊಡ್ತೀವಿ, ಪ್ರಾಜೆಕ್ಟ್ ಬರೀತಿದ್ದೀವಿ ಅನ್ನೋದಾದರೆ ಫಸ್ಟ್ ಏನು ಮಾಡ್ತೀವಿ, ಸ್ಟೂಡೆಂಟ್ ಈಸ್ ಫ್ರಮ್ ಅ ನೇಟಿವ್ ಸ್ಟೇಟ್ ಆರ್ ಅದರ್ ಸ್ಟೇಟ್. ಓಕೆ, ಇಫ್ ನೇಟಿವ್ ಸ್ಟೇಟ್, ಇಫ್ ಅದರ್ ಸ್ಟೇಟ್, ಈ ಥರ ಅದರ್ ಸ್ಟೇಟು ನೇಟಿವ್ ಸ್ಟೇಟ್ ಒಂದು ಡಿಸಿಷನ್ ಆಯಿತು. ಇಫ್ ಅದರ್ ಸ್ಟೇಟಲ್ಲಿ ಅಗೇನ್ ಮೇಲ್ ಫಿಮೇಲ್. ಓಕೆ, ಸೊ ವಿ ಹ್ಯಾವ್ ಟು ಚೆಕ್ ವೆದರ್ ದ ಸ್ಟೂಡೆಂಟ್ ಈಸ್ ಅ ಮೇಲ್ ಆ್ಯಂಡ್ ಫಿಮೇಲ್, ರೈಟ್. ಆ್ಯಂಡ್ ಅಗೇನ್ ಇನ್ ದಿಸ್ ಅದರ್ ಸ್ಟೇಟಲ್ಲಿನೂ ಮೇಲ್ ಫಿಮೇಲ್. ಓಕೆ, ಇನ್ಸ್ಟೆಡ್ ಆಫ್ ಮೇಲ್ ಫಿಮೇಲ್ ಓವರ್ ಇಯರ್ ಫಸ್ಟ್ ಐ ವಿಲ್ ಗೋ ವಿತ್ ದ ಕೆಟಗರೀಸ್. ಕೆಟಗರೀಸನ್ನು ಡಿಸ್ಕಸ್ ಮಾಡಬೇಕು, ವೆದರ್ ಹಿ ಈಸ್ ಎಸ್ ಸಿ ಎಸ್ ಟಿ ಒ ಬಿ ಸಿ ಆ್ಯಂಡ್ ಆಲ್. Similarly, other state nagu SC, ST, OBC and all. If it is again low income, high income, that, and then this all the conditions we have to test. Then how does this you have to write a program. Iduna diagrammatical barita idini. Okay, then condition yav thara all the conditions it true idre this is 1 and this is 0. Okay, 1 0 1 0 0, others are 0, and like this if I am writing, then if it is true then it will be 1, otherwise it is a 0. Like that I have to implement this decision table. Help us to implement such complicated logics. ಅಂದರೆ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಎಷ್ಟು ಕಂಡೀಷನ್ಸ್ ಬರೀಬೇಕು, ಎಷ್ಟು ಇಫ್ ಸ್ಟೇಟ್ಮೆಂಟ್ ಹಾಕಬೇಕು, ಇನ್ ವಾಟ್ ಕೈಂಡ್ ಆಫ್ ಇಫ್ ಸ್ಟೇಟ್ಮೆಂಟ್ ವಿ ಹ್ಯಾವ್ ಟು ಯೂಸ್, ಅದೆಲ್ಲನೂ ಬರೆಯೋಕ್ಕೆ ಈಸಿ ಆಗುತ್ತೆ ಅನ್ನೋದೇ ಡಿಸಿಷನ್ ಟೇಬಲ್ಸ್. ಸೊ ಅಲ್ಗೋರಿದಮ್ ಅಥವಾ ಫ್ಲೋ ಚಾರ್ಟ್ ಬರಿಬೇಕಿದ್ರೆ, ಸೊ ಇಟ್ಸ್ ಬೆಟರ್ ಟು ಪುಟ್ ಅವರ್ ಡಿಸಿಷನ್ ಟೇಬಲ್ ಫಸ್ಟ್ ಆ್ಯಂಡ್ ದೆನ್ ಇಂಪ್ಲಿಮೆಂಟ್ ಇಟ್. They do this by mapping the different states of a program to an action that program should perform. Decision table take on the following formats. For example, 4 quadrant, conditions and actions, condition alternative and action entries. These are the 4 parts were considered. Okay, action, condition ಮತ್ತು ಅದರ alternative, action and alternative. General rules for decision like flow charting decisions idre, the technical support company writes a decision table to diagnose the printer problem based upon the symptom described to them over the phone from their client. The type of the following data to be advised by the programmer. ಇಲ್ಲಿ ಒಂದು ಎಕ್ಸಾಂಪಲ್ ತಗೊಂಡಿದ್ದಾರೆ. ಈಗ ಡಿಸಿಷನ್ ಟೇಬಲ್ ಅವ್ರಿಗೆ ಏನು ಆಗ್ತಾ ಇದೆ ಇಲ್ಲ ಅಂತ ಯಾವ ಥರ ಫೈಂಡ್ ಔಟ್ ಮಾಡ್ತಿದ್ದಾರೆ ಅಂತ, ಒಂದು ಪ್ರಿಂಟರ್ ಪ್ರಾಬ್ಲಮ್, ಪ್ರಿಂಟರ್ಸ್ ಅಂದರೆ ಏನು ಪ್ರಾಬ್ಲಮ್ಸ್ ಇದಾವೆ ಅಂತ ಫೈಂಡ್ ಔಟ್ ಮಾಡಿಕೊಂಡು, ಸೊ ದೇರ್ ಆರ್ ರೈಟಿಂಗ್ ಅ ಡಿಸಿಷನ್. ಪ್ರಿಂಟರ್ ಡಸ್ ಪ್ರಿಂಟ್, ರೆಡ್ ಲೈಟ್ ಈಸ್ ಫ್ಲಾಶಿಂಗ್, ಪ್ರಿಂಟರ್ ಈಸ್ ರೆಕಗ್ನೈಸ್ಡ್. ಸೊ ಈ ಥರ ಆಪ್ಷನ್ಸ್ ಬರ್ತಾ ಇದೆ ಅನ್ನೋದಾದರೆ, ಸೊ ಹೌ ಕುಡ್ ಯು ಪುಟ್ ಅಪ್ ಡಿಸಿಷನ್ ಟೇಬಲ್, ನೀವು ಡಿಸಿಷನ್ ಟೇಬಲ್ ಯಾವ ಥರ ಹಾಕಬೇಕು ಟು ಸಾಲ್ವ್ ದಿಸ್ ಪ್ರಾಬ್ಲಮ್.
ಈ ಪ್ರಾಬ್ಲಮ್ ಸೊಲ್ಯೂಷನ್ ಮಾಡೋಕ್ಕೋಸ್ಕರ ಏನು ಲೈಕ್ ಕಂಡೀಷನ್ಸ್ ಏನೇನು ಪ್ರಿಂಟರ್ ಡಸ್ ನಾಟ್ ಪ್ರಿಂಟ್, ರೆಡ್ ಲೈಟ್ ಈಸ್ ಫ್ಲಾಶಿಂಗ್ ಆ್ಯಂಡ್ ಪ್ರಿಂಟರ್ ಇಸ್ ಅನ್ರೆಕಗ್ನೈಸ್ಡ್. ದೀಸ್ ಆರ್ ದ 3 ಕಂಡೀಷನ್ಸ್. ಈ ಕಂಡೀಷನ್ಸಲ್ಲಿ ಪ್ರಿಂಟರ್ ಲೈಕ್ ರೂಲ್ಸ್ ವಿ ಆರ್ ಯೂಸಿಂಗ್ yes no yes no yes no no, these are the rules we are having. Okay, so if printer does not print, yes print ಮಾಡ್ತಾ ಇಲ್ಲ ಅನ್ನೋದಾದರೆ then what kind of condition you have to check the printer computable cable, computer cable, printer ಮತ್ತು computer cable ಅನ್ನು ಚೆಕ್ ಮಾಡಿ ಅಂತ ಹೇಳಬೇಕು. ಓಕೆ, or else ensure printer software is installed. printer software ಇದೇನೇ ಇಲ್ಲ. ಚೆಕ್ ರಿಪ್ಲೇಸ್ ದ ಇಂಕ್ ರಿಪ್ಲೇಸ್ ಮಾಡಬೇಕಾ ಅನ್ನೋದನ್ನು ಚೆಕ್ ಮಾಡ್ತಾರೆ. ಇಫ್ ದಿಸ್ ಪ್ರಾಬ್ಲಮ್ ಈಸ್ ಎಸ್, ಇಫ್ ದಿರ್ ಇಸ್ ನೋ ಪ್ರಾಬ್ಲಮ್, ಇಫ್ ದಿಸ್ ಇಸ್ ನಾಟ್ ಅ ಪ್ರಾಬ್ಲಮ್, ಇದು ಇಲ್ಲ ಅನ್ನೋದಾದರೆ, ಪ್ರಾಬ್ಲಮ್ ಇಲ್ಲ ಅನ್ನೋದಾದರೆ, ದೆನ್ ಯು ನೀಡ್ ನಾಟ್ ಟು ಎನ್ಶ್ಯೂರ್ ಫಾರ್ ದ ಪವರ್ ಕೇಬಲ್, ಯು ನೀಡ್ ನಾಟ್ ಟು ಎನ್ಶ್ಯೂರ್ ಫಾರ್ ದಿಸ್ ಒನ್. ಓಕೆ, ಆ್ಯಂಡ್ ದ ಸೆಕೆಂಡ್, ಯು ಆರ್ ಯೂಸಿಂಗ್ ರೆಡ್ ಲೈಟ್ ಈಸ್ ಫ್ಲಾಶಿಂಗ್. ಇಫ್ ಎಸ್, ಇಫ್ ರೆಡ್ ಲೈಟ್ ಈಸ್ ದೇರ್, ದೆನ್ ವಾಟ್ ಮೈಟ್ ಬಿ ದ ಪ್ರಾಬ್ಲಮ್? Printer cable ಇರದೇ ಇರ್ಬೋದು. ಸೊ these are all other problems again. So again red light is flashing as well as printer is also not printing. ಎರಡೂ ಎಸ್ ಇದ್ದರೆ then these all are the possibilities. If printer is not printing, this problem is yes, red light is not flashing and it is unrecognized. ಈ ಎರಡು ಪ್ರಾಬ್ಲಮ್ಸ್ ಬಂದಿದ್ರೆ then these are the possibilities you need to test. Hope you understood the table. ಅರ್ಥ ಆಗಿದೆ ಅನ್ಕೊತೀನಿ. ಅಂದರೆ ನಮ್ಮ ಹತ್ರ ಇರುವಂಥ ಕಂಡೀಷನ್ಸು 3. ಏನು ಟೆಸ್ಟ್ ಮಾಡ್ತಿದ್ದೀವಿ ನಾವು? 3 ಕಂಡೀಷನ್ಸ್. ಒಂದು ಪ್ರಿಂಟರ್ ಡಸ್ ನಾಟ್ ಪ್ರಿಂಟ್ ಅಂತ ಚೆಕ್ ಮಾಡ್ತಾ ಇದ್ದೀವಿ. ಇಫ್ ರೆಡ್ ಲೈಟ್ ಈಸ್ ಫ್ಲಾಶಿಂಗು, ಇಫ್ ಅನ್ರೆಕಗ್ನೈಸ್ಡ್, ದೀಸ್ ಆರ್. ಓಕೆ, 3 ಪ್ರಾಬ್ಲಮ್, 3 ಆಕರ್ ಆಗ್ತಾ ಇದೆ ಅಂದರೆ ವಾಟ್ ಕೈಂಡ್ ಆಫ್ ಎರರ್ ಯು ಮೈಟ್ ಗೆಟ್, ವೇರ್ ದ ಪ್ರಾಬ್ಲಮ್ ಮೈಟ್ ಬಿ. ಅಂದರೆ ಪ್ರಿಂಟರ್ ಕಂಪ್ಯೂಟರ್ ಕೇಬಲು ಕನೆಕ್ಟ್ ಆಗಿಲ್ಲ, ಅಥವಾ ಸಾಫ್ಟ್ವೇರ್ ಇನ್ಸ್ಟಾಲ್ ಆಗಿಲ್ಲ, ಅಥವಾ ಇಂಕ್ ರಿಪ್ಲೇಸ್ ಮಾಡಬೇಕು ಅನ್ನೋದು 3 ಸೊಲ್ಯೂಷನ್ಸ್ ಯು ವಿಲ್ ಗೆಟ್ ಹಿಯರ್. ಫಸ್ಟ್ 2 ಕಂಡೀಷನ್ಸ್ ಟ್ರೂ ಆಗಿ ಲಾಸ್ಟ್ ಒನ್ ಏನು ಪ್ರಾಬ್ಲಮ್ ಇಲ್ಲ ಅನ್ನೋದಾದರೆ ದೆನ್ ವಾಟ್ ಆರ್ ದ ಆನ್ಸರ್ಸ್? ಇಂಕ್ ರಿಪ್ಲೇಸ್ ಮಾಡಬೇಕು ಮತ್ತು ಪೇಪರ್ ಜಾಮ್ ಆಗಿದೆ. ದಿಸ್ ವಾಸ್ ದ ಪ್ರಾಬ್ಲಮ್. ಇಫ್ ರೆಡ್ ಲೈಟ್ ಈಸ್ ಫ್ಲಾಶಿಂಗ್, ರೆಡ್ ಲೈಟ್ ಫ್ಲಾಶ್ ಆಗ್ತಾ ಇದೆ ಅಂದರೆ ದಿಸ್ ಇಸ್ ಪ್ರಾಬ್ಲಮ್. ಸಪೋಸ್ ಫಸ್ಟ್ ಪ್ರಾಬ್ಲಮ್ ಅಂದರೆ ಪ್ರಿಂಟರ್ ಡಸ್ ನಾಟ್ ಪ್ರಿಂಟ್ ಅನ್ನೋದು ಎಸ್ ಆಗಿದೆ, ಮತ್ತು ಇದು ನೋ, ಫ್ಲ್ಯಾಶ್ ಲೈಟ್ ಹತ್ತಾ ಇಲ್ಲ, ಬಟ್ ಅನ್ರೆಕಗ್ನೈಸ್ ತೋರಿಸ್ತಾ ಇದೆ. ಅಂದರೆ ಏನು ಪ್ರಾಬ್ಲಮ್? ಪವರ್ ಕೇಬಲ್ಲು, ಪ್ರಿಂಟರ್ ಕೇಬಲ್ಲು ಮತ್ತು ಸಾಫ್ಟ್ವೇರ್ ನಾಟ್ ಇನ್ಸ್ಟಾಲ್ಡ್. ದೀಸ್ ಆರ್ ದ 3 ಪ್ರಾಬ್ಲಮ್ಸ್ ಮೇ ಆಕರ್ ಅಂತ. ನೆಕ್ಸ್ಟ್, ಸಪೋಸ್ ಫಸ್ಟ್ ಒನ್ ಈಸ್ ನೋ, ಪ್ರಿಂಟರ್ ಡಸ್ ನಾಟ್ ಪ್ರಿಂಟ್ ಅಂತ ಮೆಸೇಜ್ ಬರ್ತಿಲ್ಲ, ರೆಡ್ ಲೈಟ್ ಫ್ಲಾಶಿಂಗು ಮತ್ತು ಪ್ರಿಂಟರ್ ಅನ್ರೆಕಗ್ನೈಸ್ಡ್ ಬರ್ತಾ ಇದೆ. ಸೊ ಈ ಎರಡು ಕಂಡೀಷನ್ಸನ್ನು ಟೆಸ್ಟ್ ಮಾಡಿದಾಗ ಇಫ್ ಇಟ್ ಈಸ್ ಟ್ರೂ, ಅವಾಗೇನು ಸೊಲ್ಯೂಷನ್ ಇದೆ ಅಂದರೆ ಯು ಹ್ಯಾವ್ ಟು ಎನ್ಶ್ಯೂರ್ ದ ಸಾಫ್ಟ್ವೇರ್ ಇನ್ಸ್ಟಾಲೇಷನ್ ಆಸ್ ವೆಲ್ ಆಸ್ ರಿಪ್ಲೇಸಿಂಗ್ ದ ಇಂಕ್. ಆ್ಯಂಡ್ ದೆನ್ ಇಫ್ ಅಗೇನ್, ಸೊ ಫಸ್ಟ್ ಪ್ರಿಂಟರ್ ಡಸ್ ನಾಟ್ ಪ್ರಾಬ್ಲಮ್ ಅನ್ನೋದು ನೋ, ಅದು ಇಸ್ ಫಾಲ್ಸ್. ಆ್ಯಂಡ್ ರೆಡ್ ಲೈಟ್ ಫ್ಲಾಶ್ ಎಸ್ ಇದೆ, ಮತ್ತು ಲಾಸ್ಟ್ ಆಪ್ಷನ್ ಇಲ್ಲ ಅಂತಂದರೆ ದೆನ್ ದೆರ್ ಇಸ್ ಅ ರಿಪ್ಲೇಸ್ಮೆಂಟ್ ಆಫ್ ದ ಇಂಕ್. ಸಪೋಸ್ ಪ್ರಿಂಟರ್ ಅನ್ರೆಕಗ್ನೈಸ್ಡ್ ಅಂತ ಬರ್ತಾ ಇದೆ, ಸೊ ಇದೆರಡೂ ಪ್ರಾಬ್ಲಮ್ ಇಲ್ಲ, ಲಾಸ್ಟ್ದು ಒಂದೇ ಕಂಡೀಷನ್ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋದಾದರೆ, ಸೊ ಯು ಹ್ಯಾವ್ ಟು ಎನ್ಶ್ಯೂರ್ ವಿತ್ ದ ಪ್ರಾಬ್ಲಮ್ ಇನ್ಸೈಡ್. ದಿಸ್ ಇಸ್ ಒನ್ ಆಫ್ ದಿ ಎಕ್ಸಾಂಪಲ್ ಹೌ ಯು ನೀಡ್ ಟು ಅನಲೈಸ್. ಅಂದರೆ ನೀವು ಇಮ್ಯಾಜಿನ್ ಕಂಡೀಷನ್, ಹೌ ಮೆನಿ ಕಂಡೀಷನ್ಸ್ ಯು ಶುಡ್ ರೈಟ್ ಇಟ್ ಹಿಯರ್. ನೀವು ಈ ಥರ ಪ್ರಾಪರಾಗಿ ಟೇಬಲ್ ಹಾಕ್ದೇ ಕಂಡೀಷನ್ಸ್ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದಾಗ ಎನಿ ಒನ್ ಆಫ್ ದ ಚಾನ್ಸಸ್ ಮೇ ಮಿಸ್. ಇದರಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ ಮಿಸ್ ಆಗಿ ನೀವು ಸಾಫ್ಟ್ವೇರ್ ಬರೆದಾಗ, ಈಗ ಪ್ರಿಂಟರ್ ಕನೆಕ್ಷನ್ ಸಾಫ್ಟ್ವೇರ್ ಏನಿದೆ, ಆ ಸಾಫ್ಟ್ವೇರ್ ಮೇ ನಾಟ್ ಬಿ ಅಂಡರ್ಸ್ಟ್ಯಾಂಡಿಂಗ್ ಆರ್ ಮೇ ನಾಟ್ ಬಿ ಥ್ರೋಯಿಂಗ್ ಅ ಎರರ್ ಟು ದ ಯೂಸರ್ ಟು ಅಂಡರ್ಸ್ಟ್ಯಾಂಡೇಬಲ್ ಫಾರ್ಮ್. ಆ ಎರರ್ ಏನು ಅಂತ ನೀವು ಫೈಂಡ್ ಔಟ್ ಮಾಡೋಕ್ಕಾಗಲ್ಲ, ಟ್ರ್ಯಾಕ್ ಮಾಡೋಕ್ಕಾಗಲ್ಲ. ಸೊ ದ್ಯಾಟ್ ಇಟ್ ಈಸ್ ವೆರಿ ಎಸೆನ್ಷಿಯಲ್ ಟು ಪುಟ್ ಅ ಡಿಸಿಷನ್ ಟೇಬಲ್ ಯಾವ ಥರ ಇರಬೇಕು ಅಂದರೆ ದೇರ್ ಮಸ್ಟ್ ಬಿ ಕಂಡೀಷನ್ಸ್ ಇರಬೇಕು. ಆ ಕಂಡೀಷನ್ಸಿಗೆ ಎಸ್ ನೋ ಆಲ್ಟರ್ನೇಟಿವ್ಸು, ಆ್ಯಕ್ಷನ್ ಎಂಟ್ರೀಸ್ ಇರಬೇಕು. ಯಾವ ಥರ ಆ್ಯಕ್ಷನ್ಸ್ ಆಗುತ್ತೆ, ಕಂಡೀಷನ್ ಏನು, ಅದ್ರ ಮೇಲೆ ಏನು ಆ್ಯಕ್ಷನ್ಸು ಅಂತ. ಈಗ ನಾವು ಇದನ್ನೇ ಫಾರ್ ಎಕ್ಸಾಂಪಲ್, ಈಗ ಸ್ಟೂಡೆಂಟ್, ನಾನು ಎಕ್ಸಾಂಪಲ್ ಹೇಳಿದ್ನಲ್ಲ ಆವಾಗಲೇ, ಸ್ಟೂಡೆಂಟ್ ಮೇಲ್ ಫಿಮೇಲ್ ಆ ಥರದ್ದು ಹೇಳಬೇಕಾದ್ರೆ, ಸೊ ಇಫ್ ಐ ಸೇ ಓಕೆ, if I say fees concession, yes, okay, totally no fees, student cannot pay the fee, student does not pay fee.
ಅಂದರೆ ಏನಿರುತ್ತೆ, ಸ್ಟೂಡೆಂಟ್ ಫೀನೇ ಪೇ ಮಾಡಲ್ಲ ಅನ್ನೋದಾದರೆ ಏನಿರುತ್ತೆ, ಸ್ಟೂಡೆಂಟ್ ಮೈಟ್ ಬಿ ಗರ್ಲ್ ಸ್ಟೂಡೆಂಟ್ ಏನಿರಬೇಕು, ಫಿಮೇಲ್ ಸ್ಟೂಡೆಂಟ್ ಇರಬೇಕು, ರೈಟ್, ಸ್ಟೂಡೆಂಟ್ ಶುಡ್ ಬಿ ಫಿಮೇಲ್ ಸ್ಟೂಡೆಂಟ್ ಇರಬೇಕು, ಮತ್ತು ಸ್ಟೂಡೆಂಟ್ ಶುಡ್ ಬಿ ಸ್ಟಡಿಂಗ್ ಇನ್ ಅ ಪರ್ಟಿಕ್ಯುಲರ್, ಅಂದರೆ ಎಫ್ ಇಸ್ ವಾಟ್ ಇಟ್ ಹ್ಯಾಸ್ ಟು ಬಿ ಟ್ರೂ ಆ್ಯಕ್ಷನ್, ಸ್ಟೂಡೆಂಟ್ ಫಿಮೇಲ್ ಇರಬೇಕು ಅಂತ. ಸಪೋಸ್ ಸ್ಟೂಡೆಂಟ್ ಪೇಯಿಂಗ್ ಲೆಸ್ ಫೀಸ್ ಅಂದರೆ ಅವಾಗೇನು ಸ್ಟೂಡೆಂಟ್ ಗರ್ಲ್ ಸ್ಟೂಡೆಂಟ್ ಇರಬೇಕು ಮತ್ತು ಸ್ಟೂಡೆಂಟ್ ಬಿಲಾಂಗ್ಸ್ ಟು ಕ್ಯಾಟಗರಿ ಇರಬೇಕು, ದೆನ್ ದೇ ಆರ್ ಪೇಯಿಂಗ್ ದ ಲೆಸ್ ಫೀಸ್. ಈ ಥರ ಕಂಡೀಷನ್ಸ್. ಆ ಥರ ನೀವು ಯಾವುದೇ ಲೈಕ್ ಇಟ್ಸ್ ಅ ಪ್ರಾಜೆಕ್ಟ್ ಫಾರ್ ಸ್ಟೂಡೆಂಟ್ ಅಟೆಂಡೆನ್ಸ್ ಆಯಿತು. ಸಿಮಿಲರ್ಲಿ ನೀವು ಯಾವುದೇ ಪ್ರಾಜೆಕ್ಟ್ಸ್ ಬರಿಬೋದು. ಅದರಲ್ಲಿ ಇಫ್ ಯು ಹ್ಯಾವ್ ಕಾಂಪ್ಲಿಕೇಟೆಡ್, ಫಾರ್ ಎಕ್ಸಾಂಪಲ್ ಈಗ ಬುಕ್ ಸೀಟ್ ಬುಕ್ಕಿಂಗ್ ಅಂದ್ಕೊಳ್ರಿ, ರೈಟ್, ಲೈಕ್ ರೆಡ್ ಬಸ್ ಇರ್ಬೋದು, ಆ ಥರ ಸಾಫ್ಟ್ವೇರ್ ನೀವೇ ರೆಡಿ ಮಾಡ್ತಾ ಇದ್ದೀರಿ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ದೆನ್ ಅಲ್ಲಿ ನೀವು ಯಾವ್ಯಾವ ಥರ ಕಂಡೀಷನ್ಸು, ಸಪೋಸ್ ಸೀಟ್ ಅವೈಲೇಬಿಲಿಟಿ ತೋರಿಸ್ತಾ ಇಲ್ಲ ಅನ್ನೋದಾದರೆ ಆಲ್ರೆಡಿ ಬುಕ್ ಕಡೆ ಯಾವ ಥರ ತೋರಿಸುತ್ತೆ, ಆ ಕಂಡೀಷನ್ಸನ್ನು ನೀವು ಹೆಂಗೆ ಚೆಕ್ ಮಾಡ್ತೀರಾ, ಏನೇನು ಪಾಸಿಬಲ್ ಕಂಡೀಷನ್ಸ್ ಇದ್ದಾವೆ ಅದನ್ನು ಹೆಂಗೆ ಚೆಕ್ ಮಾಡ್ತೀರಾ, ಆ ಈಚ್ ಕಂಡೀಷನ್ಸ್ಗೆ ಏನೇನು ಆ್ಯಕ್ಷನ್ ಇದೆ. ಇಫ್ ಫ್ರೀ ಅಂತ ತೋರಿಸ್ತಾ ಇದೆ ಅಂದರೆ ಬುಕ್ ಅವೈಲೇಬಿಲಿಟಿ ತೋರಿಸ್ಬೇಕು. ನಾಟ್ ಯೆಲ್ಲೋ ಕಲರಲ್ಲಿ ತೋರಿಸ್ತಾ ಇದೆ ಅಂತಂದರೆ ಸಮೋನ್ ಆಸ್ ಬುಕ್ ಬಟ್ ನಾಟ್ ಕನ್ಫರ್ಮ್ಡ್ ಅಂತ ತೋರಿಸ್ಬೇಕು. ರೆಡ್ ಕಲರಲ್ಲಿ ತೋರಿಸ್ತಾ ಇದೆ ಅಂದರೆ ಇಟ್ಸ್ ಬುಕ್ ಆಲ್ರೆಡಿ ಬುಕ್ಡ್ ಅಂತ ತೋರಿಸ್ಬೇಕು. ಸಪೋಸ್ ಈಗ ಏನಾಗುತ್ತೆ, ಯೂಶ್ವಲಿ ರೆಡ್ ಬಸ್ ಓಕೆ, ನೀವು ಒಂದು ಡೆಸ್ಟಿನೇಷನ್ ಸೋರ್ಸ್ಲಿಂದ ಡೆಸ್ಟಿನೇಷನ್ ಡೈರೆಕ್ಟ್ಲಿ ತೊಗೊಳ್ತೀರ ಬಸ್ಸಲ್ಲಿ, ಬಟ್ ಟ್ರೈನಲ್ಲಿ ನೀವು ಇಮ್ಯಾಜಿನ್ ಮಾಡಿ, ಈಗ ಬ್ಯಾಂಗ್ಳೂರು ಟು ಡೆಲ್ಲಿ, ಲೈಕ್ ಇಟ್ಸ್ ಗೋಯಿಂಗ್ ಟು ದಿ ಡೆಲ್ಲಿ ಅಂದ್ಕೊಳ್ಳಿ, ಲೈಕ್ ಆರ್ ಎಸ್ ಗೋವಾ ಟು ಡೆಲ್ಲಿ, ಗೋವಾ ನಿಜಾಮುದ್ದೀನ್ ಎಕ್ಸ್ಪ್ರೆಸ್ ಬಸ್ ಟ್ರೈನ್ ಹೋಗ್ತಾ ಇದೆ ಅಂದರೆ ಗೋವಾ ಟು ಬೆಲ್ಗಮಲ್ಗೆ ನಿಮಗೆ ಒಂದು ರಿಸರ್ವೇಷನ್ ಆಗಿದೆ, ಬೆಲ್ಗಮ್ಲಿಂದ ಇಟ್ಸ್ ಫ್ರೀ. ದೆನ್ ದ ಕಂಡೀಷನ್ ಹ್ಯಾಸ್ ಟು, ಅಂದರೆ ಸೋರ್ಸ್ ಟು ಡೆಸ್ಟಿನೇಷನಲ್ಲಿ ಕಂಪ್ಲೀಟ್ ಸೋರ್ಸ್ ಡೆಸ್ಟಿನೇಷನ್ ಆಕ್ಯುಪೈ ಆಗಿದ್ದಾನೆ ಅಥವಾ ಸ್ಟೇಜ್ ವೈಸ್ ಆಕ್ಯುಪೈ ಆಗಿದ್ದಾನೆ, ಯಾವ ಸ್ಟೇಜಲ್ಲಿ ಅಲ್ಲಿ ಫ್ರೀ ಆಗುತ್ತೆ ಅಲ್ಲಿಂದ ನೆಕ್ಸ್ಟು. ಸೊ ಆ ಎಲ್ಲ ಕಂಡೀಷನ್ಸನ್ನು ನೀವು ಡಿಸಿಷನ್ ಟೇಬಲ್ ಹಾಕಿದರೆ, ಸೊ ದೆನ್ ಇಟ್ ವಿಲ್ ಬಿ ಈಸಿ ಟು ರೈಟ್ ದ ಪ್ರೋಗ್ರಾಮ್. ಆವಾಗ ನಿಮ್ಗೆ ಕಂಡೀಷನ್ಸ್ ಬರೆಯೋಕ್ಕೆ ಈಸಿ ಆಗುತ್ತೆ. ಯಾಕಂದರೆ ಬೆಳಗಾಂ ತನಕ ಮಾತ್ರನೇ ಅವ್ರು ಬುಕ್ ಆಗಿರುತ್ತೆ, ಫುಲ್ ಇಲ್ಲಿಂದ ಕಂಪ್ಲೀಟ್ ಡೆಲ್ಲಿವರೆಗೂ ಆ ಸೀಟ್ ಬುಕ್ ಅಂತ ತೋರಿಸ್ಬಾರ್ದು. ಇಟ್ ಶುಡ್ ಬಿ ಶೋ ಆಫ್ಟರ್ ವೆಕೆಂಟ್. ಬೆಳಗಾಮಲ್ಲಿ ಹೇಳಿದ ತಕ್ಷಣ ಅದು ವೆಕೆಂಟ್ ಅಂತ ತೋರಿಸುತ್ತೆ. ಹೌ ಡಸ್ ಇಟ್ ಶೋಸ್? ಬಿಕಾಸ್ ದ ಪೀಪಲ್ ವೈಲ್ ರೈಟಿಂಗ್ ದ ಪ್ರೋಗ್ರಾಮ್ಸ್ ಆರ್ ಸಾಫ್ಟ್ವೇರ್ಸ್, ದೇ ಪುಟ್ ದಿಸ್ ಡಿಸಿಷನ್ ಟೇಬಲ್ ಹಾಕೊಂಡಿರ್ತಾರೆ. ದೆನ್ ಈಸಿಲಿ ಆಲ್ ಟೈಪ್ ಆಫ್ ಪ್ರಾಬ್ಲಮ್ಸ್ ವಿಲ್ ಬಿ ಕ್ಯಾಪ್ಚರ್ಡ್. ಓಕೆ, ಎಲ್ಲ ಟೈಪ್ ಆಫ್ ಪ್ರಾಬ್ಲಮ್ಸ್ ಏನಿದಾವೆ ಕ್ಯಾಪ್ಚರ್ ಮಾಡ್ಕೋಬೋದು. ಎಲ್ಲ ಟೈಪ್ ಆಫ್ ಕಂಡೀಷನ್ಸನ್ನು ಟೆಸ್ಟ್, ಆಲ್ ಪಾಸಿಬಿಲಿಟೀಸ್, ಪ್ರತಿಯೊಂದು ಕಂಡೀಷನ್ಗೆ ಎಸ್ ನೋ ಟೆಸ್ಟ್ ಮಾಡ್ತೀರಾ. ಸೊ ಇಲ್ಲಿ 3 ಕಂಡೀಷನ್ಸ್ ಇದಾವೆ ಅಂದರೆ 3 ಕಂಡೀಷನ್ಸ್ಗೆ ಟೋಟಲ್ ಪಾಸಿಬಿಲಿಟೀಸ್ ಪ್ರತಿಯೊಂದಕ್ಕೂ ಟ್ರೂ ಫಾಲ್ಸ್ ಹಾಕೊಂಡ್ರೆ ನಮಗೆ ಟೋಟಲ್ ಪಾಸಿಬಿಲಿಟೀಸ್ ಎಷ್ಟಾಗುತ್ತೆ? 8 ಪಾಸಿಬಿಲಿಟೀಸ್ ಆಗುತ್ತೆ. ಅದೇ 8 ಪಾಸಿಬಿಲಿಟೀಸನ್ನು ಇಲ್ಲಿ ಬರೆದಿರೋದು. ಸೊ ಆಲ್ ದ 8 ಪಾಸಿಬಿಲಿಟೀಸು, ಎಲ್ಲ 8 ಪಾಸಿಬಿಲಿಟೀಸ್ನಲ್ಲಿ ಏನೇನು ಪ್ರಾಬ್ಲಮ್ ಆಗಿರುತ್ತೆ, ಅದ್ರದ್ದು ಏನೇನು ಸೊಲ್ಯೂಷನ್ ಫೈಂಡ್ ಔಟ್ ಆಗಬೇಕು ಅನ್ನೋದನ್ನು ಬರೆದಿರುತ್ತೆ. ಸಿಮಿಲರ್ಲಿ ಯು ಕ್ಯಾನ್ ಯೂಸ್ ದಿಸ್ ಡಿಸಿಷನ್ ಟೇಬಲ್ ಫಾರ್ ಎನಿ ಆಫ್ ದ ಸಾಫ್ಟ್ವೇರ್ಸ್. ನೀವು ಯಾವುದು ಆರ್ ಎಸ್ ಗೇಮಲ್ಲಿ ನೋಡಿ, ಗೇಮಲ್ಲಿ ಫಾರ್ ಎಕ್ಸಾಂಪಲ್ ಸ್ನೇಕ್ ಗೇಮ್ ಮಾಡ್ತಿದ್ದೀರ ಅಂದರೆ ಒನ್ ಎಗ್, ಇಫ್ ಸ್ನೇಕ್ ಇಟ್ಸ್ ಒನ್ ಎಗ್, ದೆನ್ ಕೌಂಟ್ ಹ್ಯಾಸ್ ಟು ಬಿ ಇನ್ಕ್ರೀಸ್. ಮೂಮೆಂಟು, ಇಫ್ ಸ್ನೇಕ್ ಮೂವ್ಸ್ ಲೈಕ್ ದಿಸ್, ಇಫ್ ಮೂವ್ಸ್ ಲೈಕ್ ಲೆಫ್ಟ್ ಸೈಡ್, ಮೂವ್ಸ್ ರೈಟ್ ಸೈಡ್, ರೈಟ್ ಸೈಡ್ ಟಚ್ ಆಯಿತಾ, ಲೆಫ್ಟ್ ಸೈಡ್ ಟಚ್ ಆಯಿತಾ, ಬೌಂಡ್ರಿ ಟಚ್ ಆಗಿರೋದು, ಎವ್ರಿಥಿಂಗ್ ವಿಲ್ ಬಿ. If first you have to draw a decision table and then write a program, so it will be easy to solve all the solution, or you have to solve the problem in all the directions complete. So this is how usually every software developer will go through this kind of initiations for computer decision tables to draw flowchart, or to before implementation they'll go with this one. Even though flowchart and algorithms are there, other than the flowchart and algorithm, in a flowchart and algorithm, simple, if the condition is simple then we can write it there only, but if the condition is complex then we should go with the decision table. That's why the decision table we have discussing separately. Hope you understood what is a decision table. Thank you so much.